3 ವರ್ಷದಿಂದ ಆಕ್ಚುಲಿ ನಂಗೆ ಪ್ರಾಜೆಕ್ಟ್ ಬಂದಿದ್ದು. ಅಂಡ್ ರಘು ಸರ್ ನನ್ನ ಕಾಲ್ ಮಾಡಿದ್ರು. ಅದು ಮುಂಚೆ ಅಫ್ಕೋರ್ಸ್ ಥಾಮಸ್ ನನ್ನ ಕ್ಲಾಸ್ಮೇಟು, ಅವ್ರು ನನಗೆ ಹೇಳಿದ್ರು ಇದೊಂದು ಮೂವಿ ಇದೆ, ನಾನು ಈ ನಂಬರ್ ಕಳಿಸ್ಬೋದಾ ಅಂತ. ಸೊ ರಘು ಸರ್ ನನಗೆ ಕಾಲ್ ಮಾಡಿದ ತಕ್ಷಣ ಮೊದಲಿಂದ ಹೇಳಿರೋದು ಈ ಮೂವಿ ನಾಯಕ ದಿಗಂತ್ ಅವರು ಅಂತ. ಸೊ ಓಕೆ, ನಾನು ಸ್ಕೂಲಲ್ಲಿ ಇರ್ಬೇಕಿದ್ರೆ ಅವಾಗಿಂದ ನಾನು ಗಾಳಿಪಟ ನೋಡಿರ್ಬೇಕಿದ್ರೆ ನನಗೆ ಒಂದು ದೊಡ್ಡ ಕ್ರಶ್ ಇತ್ತು ದಿಗಂತ್ ಅವ್ರ ಮೇಲೆ. ಅಂಡ್ ಒಂದು ಹೀರೋಯಿನ್ ಆಗ್ಬಿಟ್ಟು ಮೂವೀಸ್ ಮಾಡ್ತಿರ್ಬೇಕಿದ್ರೆ ನಂಗೊಂದು ಕನ್ಸಿತ್ತು ದಿಗಂತ್ ಅವ್ರ ಜೊತೆ ಒಂದು ಮೂವಿ ಮಾಡ್ಬೇಕು ಅಂತ, ಅಥವಾ ಮೀಟ್ ಮಾಡಿದ್ರು ಪರವಾಗಿಲ್ಲ ಅಂತ ಅನ್ಸ್ತಿತ್ತು. ಅಂತ ಒಂದ್ ಸಂದರ್ಭದಲ್ಲಿ ಚಾರ್ಲಿ ಇನ್ನೂ ರಿಲೀಸ್ ಆಗಿರ್ಲಿಲ್ಲ. ಚಾರ್ಲಿ ಆಗಿದ ತಕ್ಷಣ ಅಂದ್ರೆ ಒಂದ್ 2 ವರ್ಷ ಶೂಟ್ ನಡೀತಾನೆ ಇತ್ತು, ಅವಾಗ ಬಂದಿರುವಂತ ಆಫರ್ ಇದು. ಸೊ ನಂಗೆ ರೆಕಗ್ನಿಷನ್ ಇರ್ಲಿಲ್ಲ ಇಂಡಸ್ಟ್ರಿಲಿ, ಫಿಲ್ಮ್ ಇಂಡಸ್ಟ್ರಿಲಿನು. ಅವಾಗ ನನಗೆ ಸಿಕ್ಕಿರುವಂತ ಅವಕಾಶ ದಿಗಂತ್ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂತದ್ದು ನಂಗೆ ಲಿಟರಲಿ ಒಂದ್ ಕನ್ಸು ಏನನ್ಸ್ ಆದಂಗಿತ್ತು. ಬಿಕಾಸ್ ಗಾಳಿಪಟ ಅಂತ ಮೂವಿ ಅಂಡ್ ಅವರ ಮುದ್ದತೆಯನ್ನು ನೋಡಿ ನಂಗೆ ಅನ್ಸಿತ್ತು ಇವ್ರ ಜೊತೆ ಒಂದು ಲವ್ ಸ್ಟೋರಿ ಮಾಡಿದ್ರೆ ಎಷ್ಟು ಸೂಪರ್ ಆಗಿರುತ್ತೆ ಅಂತ. ಆದ್ರೆ ಕತೆ ಕೇಳಿದ್ಮೇಲೆ ಗೊತ್ತಾಯ್ತು ಆ ಲವರ್ ಮೂವಿ ಜೊತೆ ಅಂತ ಆಕ್ಟ್ ಮಾಡಕ್ ಚಾನ್ಸ್ ಸಿಗಲ್ಲ, ಬಟ್ ಒಂದು ರಗಡ್ ದಿಗಂತ್ ಅವ್ರ ಜೊತೆ ಆಕ್ಟ್ ಮಾಡಕ್ ಚಾನ್ಸ್ ಸಿಗುತ್ತೆ ಅಂತ. ಸೊ ಬಟ್ ಸ್ಟಿಲ್ ದಿಗಂತ್ ಅವ್ರೆ ಅಲ್ವಾ ಅಂತ ಅನ್ಸಿ ತುಂಬಾ ಖುಷಿಯಾಗಿ ಮೂವಿ ಕಂಪ್ಲೀಟ್ ಆಯ್ತು. ಅದ್ರ ಜೊತೆಗೆ ಒಂದು ಸಾಂಗ್ ಪ್ಲೇ ಆಯ್ತು, ಸಿಹಿ ಜೇನಮಳೆ ಅಂತ. ಸೂಪರ್ ಸಾಂಗ್ ಆಕ್ಚುಲಿ. ಮ್ಯೂಸಿಕ್ ಸೂಪರ್ ಆಗಿ ಬಂದಿದೆ. ಅಂದ್ರೆ ಲಿಟರಲಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ. ವೀರ್ ಸಮತ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅನುರಾಧ ಅವ್ರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಹಾಡ್ನ. ಅದಕ್ಕೆ ಕೂಡ ನಾನು ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ದಿಗಂತ್ ಅವ್ರು ಕೂಡ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅದ್ರ ಜೊತೆಗೆ ಸಾಂಗ್ ಅಲ್ಲಿ ನಾನು ಅವ್ರಿಗೆ ಹೇಳಿದ್ದೆ, ಆ ಸಾಂಗ್ ಶೂಟ್ ನಡೀತಿರ್ಬೇಕಿದ್ರೆ ಹಿಂಗೆ ಇಟ್ಕೊಂಡಿದ್ದೀನಿ ರೊಮ್ಯಾಂಟಿಕ್ ಸಾಂಗ್, ನಾನು ಹಿಂಗೆ ನನ್ಸ ಅಂತ ಅನ್ಕೊಂಡು ಹೇಳಿದೀನಿ. ಯು ನೋ ವಟ್, ದಿಸ್ ಇಸ್ ಮೈ ಡ್ರೀಮ್ ಕಮ್ ಟ್ರೂ ಅಂತ ಹೇಳಿದೆ. ಅಲ್ಲಿ ನಾನು ಅವ್ರಿಗೆ ಕನ್ಫ್ಯೂಸ್ ಮಾಡಿರೋದು ಐ ಹ್ಯಾಡ್ ಅ ಕ್ರಶ್ ಆನ್ ಹಿಮ್ ಅಂತ. ಬಟ್ ಲಿಟರಲಿ ಒಂದ್ ಕಡೆ ಒಂದ್ ಕ್ರಶ್, ಒಂದು ಅಮೇಸಿಂಗ್ ಆಕ್ಟರ್ ಅಂತ ಗೊತ್ತಿದೆ, ಬಟ್ ಒಂದ್ ವ್ಯಕ್ತಿ, ಒಂದ್ ಪರ್ಸನಾಲಿಟಿ ಆಗ್ಬಿಟ್ಟು ಕೂಡ ತುಂಬಾ ಒಳ್ಳೆಯವರು ಅವರು. ವರ್ಕ್ ಮಾಡ್ತಿರ್ಬೇಕಿದ್ರೆ ಅವ್ರು ಕೋ ಆರ್ಟಿಸ್ಟಿಗೆ ಕೊಡುವಂತ ಇಂಪಾರ್ಟೆನ್ಸ್ ಅಂಡ್ ಕಂಫರ್ಟ್ ಇದೆಯಲ್ವಾ, ತುಂಬಾ ಮುಖ್ಯ. ಗಿವ್ ಅಂಡ್ ಟೇಕ್ ಯಾವತ್ತೂ ಇರ್ಬೇಕು ಆರ್ಟಿಸ್ಟ್ ಅಲ್ಲಿ ಅಂತ ಇರುತ್ತೆ. ಸೊ ನಾನು ಸುಮಾರಷ್ಟು ಕಲ್ತಿದ್ದೀನಿ ಅವ್ರ ಹತ್ರ. ಸೊ ಎಸ್, ಅಂಡ್ ಪ್ಲೀಸ್ ಸೊ ಅದ್ರ ಜೊತೆಗೆ ನಂಗೆ ಸ್ಟೋರಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ರಘು ಸರ್ ನರೇಟ್ ಮಾಡಿರೋಂತ ಸ್ಟೈಲು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದ್ರಲ್ಲಿ ಡೈಲಾಗ್ ನಂಗೆ ಹೇಳ್ಕೊಟ್ಟಿರೋದು, ಅದ್ರ ಹಿಂದಿನ ದಿವಸ ನಂಗೆ ಡೈಲಾಗ್ ಕಳಿಸ್ತಾ ಇದ್ರು, ತುಂಬಾ ಸುಲಭ ಆಗ್ತಿತ್ತು ಅದಕ್ಕೆ ನಂಗೆ. ಇಲ್ಲಿ ಇದು ಎಲ್ಲ ಹೌದು, ಬಟ್ ಜೊತೆಗೆ ಯಾವಾಗ್ಲೂ ಶೂಟ್ ಅಲ್ಲಿ ನಮ್ ಪ್ರೊಡ್ಯೂಸರ್ ಯಾವಾಗ್ಲೂ ಇರ್ತಿದ್ರು. ಸೊ ರಘುವರ್ಧನ್ ಸರ್ ಇರ್ಬೇಕಿದ್ರೆ ಅವ್ರು ಬಂದ್ಬಿಟ್ಟು ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಸೋರು ಅಂದ್ರೆ ಯಾವತ್ತೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಇವ್ರು ಪ್ರೊಡ್ಯೂಸರ್ ಅಂತ. ಅಂದ್ರೆ ಅಷ್ಟು ಬೆರೀತಿದ್ರು ನಮ್ ಜೊತೆ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು. ಅವರೇ ಒಬ್ರು ಡೈರೆಕ್ಟರ್ ಆಗ್ಬಿಟ್ಟು ಒಂದ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಇಟ್ಸ್ ರಿಯಲಿ ಗ್ರೇಟ್ ಥಿಂಗ್. ಬಿಕಾಸ್ ಅವ್ರು ಎಲ್ಲೂ ಕೂಡ ಯಾರಿಗೂ ಒಂದ್ಸತಿನೂ ಕೂಡ ಬಂದ್ಬಿಟ್ಟು ರಘು ಹೀಗ್ ಮಾಡು ಹಾಗ್ ಮಾಡು ಅಂತ ಎಲ್ಲೂ ಕೂಡ ಏನು ಹೇಳಿದ್ದಿಲ್ಲ. ಅಂಡ್ ಈ ಮೇಡ್ ಶೋರ್ ನಾವ್ ಏನೇ ಮಾಡ್ತಿದ್ರು ಒಂದ್ ಕಂಫರ್ಟ್ ಝೋನ್, ಎಲ್ಲರೂ ಸರಿಯಾಗಿ ಆಗ್ತಿದ್ಯಾ ಅಂತ ನೋಡ್ತಾ ಇರ್ತಿದ್ರು. ಅಂಡ್ ಅಫ್ಕೋರ್ಸ್ ನನ್ ಪೇಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ, ಅದಕ್ಕೆ ಸುಮ್ನೆ ಹೋಗಿರ್ತಾ ಇಲ್ಲ. ತುಂಬಾ ಒಳ್ಳೆಯವರು, ಅದಕ್ಕೆ ನಾನು ಹೇಳ್ತಾ ಇರೋದು. ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದುವರೆಗೂ ಕೂಡ, ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ತುಂಬಾ ಒಳ್ಳೆ ಪ್ರೊಡ್ಯೂಸರ್. ನಿಮ್ಮಂತ ಪ್ರೊಡ್ಯೂಸರ್ ಇದ್ರೆ ಇನ್ನೂ ಸುಮಾರಷ್ಟು ಒಳ್ಳೆ ಮೂವೀಸ್ ಕನ್ನಡ ಇಂಡಸ್ಟ್ರಿ ಬರ್ತಾ ಇರುತ್ತೆ. ಇನ್ನೂ ಒಳ್ಳೆ ಮೂವೀಸ್ ಮಾಡಿ ಸರ್ ಅಂತ ಕೇಳ್ಪಡ್ತೀನಿ. ಅದ್ರ ಜೊತೆಗೆ ನನ್ ಜೊತೆ ಅಮೇಸಿಂಗ್, ಆಕ್ಚುಲಿ ಏನ್ ಗೊತ್ತಾ, ಒಂದು ಹೀರೋಯಿನ್ ಆದ್ರೆ ಬರೀ ಹೀರೋ ಜೊತೆ ಆಕ್ಟ್ ಮಾಡೋಕೆ ಅವಕಾಶ ಸಿಗತ್ತೆ. ಬಟ್ ನನಗೆ ಸೂಪರ್ ಆಗಿರೋ ಕಲಾವಿದರ ಜೊತೆ ಆಕ್ಟ್ ಮಾಡುವಂತ ಚಾನ್ಸ್ ಇತ್ತು. ಅದ್ರಲ್ಲಿ ಸಂಪತ್ ಅವರು, ಯಶ್ ಶೆಟ್ಟಿ ಅವರು, ಕಾಕ್ರೋಚ್ ಸುತ್ತಿ ಅವರು. ನಂಗೆ ಲಿಟರಲಿ ಅಂದ್ರೆ ಓಕೆ ಆಕ್ಟರ್ ಜೊತೆ ಪರ್ಫಾರ್ಮೆನ್ಸ್ ಸಿಗತ್ತೆ, ಬಟ್ ಈ ಸೂಪರ್ ಆಕ್ಟರ್ಸ್ ಇರ್ತಾರಲ್ವಾ, ಯಾರ ಜೊತೆ ಪ್ರತಿ ಸತಿ ಒಂದ್ ಸೀನ್ ಮಾಡ್ತಿರ್ಬೇಕಿದ್ರೆ ಏನಾದ್ರೂ ಒಂದ್ ಕಲಿಯಕ್ ಸಿಗತ್ತೆ, ಅದು ತುಂಬಾ ರೇರು. ಅದ್ ನನಗೆ ಇವ್ರ ಜೊತೆ ಸಿಕ್ತು. ರಘು ಸರ್, ಥ್ಯಾಂಕ್ ಯು ಸೋ ಮಚ್ ನಂಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಇಂಥ ಅಮೇಸಿಂಗ್ ಆಕ್ಟರ್ಸ್ ಜೊತೆ ನಂಗೆ ಆಕ್ಟ್ ಮಾಡೋಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ನಾನು ಥ್ಯಾಂಕ್ಸ್ ಮಾಡೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಈ ಮೂವಿನ ಜನರಿಗೆ ತಲುಪಿಸಕ್ಕೆ ಒಂದು ಮಾಧ್ಯಮ ಮಾಡ್ಕೊಟ್ಟಿದ್ದಕ್ಕೆ. ಅಂಡ್ ಇಲ್ಲಿ ಬಂದಿರುವಂತ ಎಲ್ಲಾ ಮೀಡಿಯಾದವರಿಗೆ ನನ್ನ ಮೊದಲನೇ ಮೂವಿಯಿಂದ ಇಲ್ಲಿಯವರೆಗೂ ಅದು ಯಾವ ತರಾನು ಸುದ್ದಿ ಆಗಿರ್ಲಿ, ಅಂದ್ರೆ ಅದು ಹಿಟ್ ಆಗಿರ್ಲಿ ಫ್ಲಾಪ್ ಆಗಿರ್ಲಿ ಏನೇ ಆದ್ರೂ ಕೂಡ ನೀವು ಎಂದೆಂದಿಗೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ. ಅಂಡ್ ಇವತ್ತು ಕೂಡ ಇಲ್ಲಿ ಸೀರೆದ ನೋಡಿ ಗೊತ್ತಾಗ್ತಾ ಇದೆ ನೀವು ಎಷ್ಟು ಒಂದು ಮೂವಿನ, ಒಂದ್ ಒಳ್ಳೆ ಮೂವಿನ ಜನರಿಗೆ ತಲುಪಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಿಮ್ಮ ಸಪೋರ್ಟ್ ನಮ್ ಜೊತೆ ಇದ್ರೆ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿ ತುಂಬಾ ಮುಂದೆ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಸೋ ಮಚ್.